ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಅಂತಂದ್ರೆ ತುಂಬಾನೇ ಖುಷಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾರೆ. ಹಾಗೆ ತುಂಬಾ ಹೂಗಳನ್ನ ತರ್ತಾರೆ ಮಾರ್ಕೆಟ್ ನಿಂದ. ಕೆಆರ್ ಮಾರ್ಕೆಟ್ ನಲ್ಲಿ ಈಗ ಕಾಲಿಡೋಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂಗಳ ರೇಟು ಗಗನಕ್ಕೇರಿದೆ ಅಂತಾನೆ ಹೇಳ್ಬಹುದು. ಹಾಗೆ ತರಕಾರಿ ಏನು ಕಮ್ಮಿ ಇಲ್ಲ, ತರಕಾರಿ ರೇಟು ಕೂಡ ಹಾಗೆ ಇದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ 1 to ಡಬಲ್ ರೇಟ್ ಆಗ್ಬಿಟ್ಟಿದೆ ಹೂಗಳಿಗೆ ಹಾಗೆ ತರಕಾರಿಗಳಿಗೆ. ಮೊನ್ನೆ ನಿನ್ನೆ ಎಲ್ಲ ತುಂಬಾನೇ ಮಳೆ ಇರುವಂತಹ ಕಾರಣಕ್ಕೋಸ್ಕರ ಈ ರೇಟ್ ಜಾಸ್ತಿ ಆಗಿದೆ ಅಂತ ವ್ಯಾಪಾರಸ್ಥರು ಹೇಳ್ತಾನೆ ಇರ್ತಾರೆ. ಆದ್ರೆ ಹಣ್ಣುಗಳ ಬೆಲೆಯೂ ಕೂಡ ತುಂಬಾನೇ ಹೆಚ್ಚಾಗಿದೆ. ಇದಕ್ಕೋಸ್ಕರ ಹೆಣ್ಮಕ್ಳು ತುಂಬಾ ಶಾಕ್ ಆಗಿದ್ದಾರೆ. ಹಾಗೆ ಕಡಿಮೆ ಖರ್ಚಿನಲ್ಲಿ ಪೂಜೆಯನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಹಣ್ಣಿನ ಬೆಲೆ ಹಾಗೆ ಹೂವಿನ ಬೆಲೆ ಹಾಗೆ ತರಕಾರಿ ಬೆಲೆ ನಾಳೆ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಈ ಬಾರಿ ಮಹಾಲಕ್ಷ್ಮಿಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಬೆಂಗಳೂರಿನ ಮಂದಿ ಸಜ್ಜಾಗಿದ್ದಾರೆ. ಹೀಗಾಗಿ ನಗರದ ಕೆಆರ್ ಮಾರ್ಕೆಟ್ ನಲ್ಲಿ ಬುಧವಾರವೇ ಎಲ್ಲಿ ನೋಡಿದ್ರು ಅಲ್ಲಿ ಜನಜಂಗುಳಿ ಕಾಣಿಸ್ತಾ ಇತ್ತು. ಹಬ್ಬಕ್ಕೆ ಬೇಕಾದ ಹೂ ಹಣ್ಣು ಖರೀದಿ ಮಾಡುವಲ್ಲಿ ಜನ ವ್ಯಸ್ತರಾಗಿದ್ದಾರೆ. ಈ ಮಧ್ಯೆ ಹೂ ಹಣ್ಣು ತರಕಾರಿಯ ಬೆಲೆ ಕೊಂಚ ಏರಿಕೆ ಆಗಿದೆ. ವರಮಹಾಲಕ್ಷ್ಮಿಯನ್ನ ಕೂರಿಸಬೇಕು ಅಂದ್ರೆ ಬಗೆ ಬಗೆಯ ಹೂಗಳನ್ನ ಖರೀದಿ ಮಾಡಲೇಬೇಕು. ಇದೇ ಕಾರಣದಿಂದ ಈ ಬಾರಿ ಹೂವಿನ ಬೇಡಿಕೆ ಜಾಸ್ತಿ ಆಗಿದ್ದು, ಕಳೆದ ವಾರ 100 ರೂಪಾಯಿಗೆ ಸಿಗ್ತಿದ್ದಂತಹ ಹೂವಿನ ಬೆಲೆ ಈಗ 3 ಪಟ್ಟು ಏರಿಕೆ ಆಗಿದೆ. ಅದರಲ್ಲೂ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ ಹೂವಿಗೆ ಬೆಲೆಯಂತೂ ಗಗನಕ್ಕೇರ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಬೆಂಗಳೂರಿನಲ್ಲಿ ಹೂವಿನ ಬೆಲೆ ಎಷ್ಟಿದೆ ಅಂತ ನೋಡುವುದಾದ್ರೆ, ಗಣಿಜಲು ಹೂವಿನ ಬೆಲೆ ಮಾರಿಗೆ 250 ರೂಪಾಯಿ ಹಾಗೂ ಕೆಜಿಗೆ 600 ರೂಪಾಯಿ ಇದೆ. ಸೇವಂತಿ ಬೆಲೆ ಮಾರಿಗೆ 150 ರೂಪಾಯಿ, ಕೆಜಿಗೆ 300 ರೂಪಾಯಿ ಇದೆ. ಮಲ್ಲಿಗೆ ಮಾರಿಗೆ 160 ರೂಪಾಯಿ ಆಗಿದ್ರೆ ಕೆಜಿಗೆ 1200 ರೂಪಾಯಿ ಇದೆ. ಕನಕಾಂಬರ ಮಾರಿಗೆ 500 ರೂಪಾಯಿ ಆದ್ರೆ ಕೆಜಿಗೆ 3000 ರೂಪಾಯಿ ಇದೆ. ಗುಲಾಬಿ ಹೂ ಮಾರಿಗೆ 160 ಕೆಜಿಗೆ 600 ರೂಪಾಯಿ ಇದೆ. ಚೆಂಡು ಹೂ ಮಾರಿಗೆ 150 ಆದ್ರೆ ಕೆಜಿಗೆ 600 ರೂಪಾಯಿ ಇದೆ. ಅದೇ ಪರ್ಪಲ್ ಸೇವಂತಿಗೆ ಮಾರಿಗೆ 500 ರೂಪಾಯಿ ಇದೆ. ತುಳಸಿ ಮಾರಿಗೆ 200 ಕೆಜಿಗೆ 1800 ಇದೆ. ತಾವರೆ ಹೂ ಜೋಡಿಗೆ 100 ರೂಪಾಯಿ ಇದೆ. ತರಕಾರಿಗಳ ಬೆಲೆ ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ 10 ರಿಂದ 20ರಷ್ಟು ಏರಿಕೆ ಆಗಿದೆ. ಅದರಲ್ಲಿ ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ, ಬಟಾಣಿ, ಬೀನ್ಸ್ ಬೇರೆ ಸ್ವಲ್ಪ ದುಬಾರಿ ಆಗ್ಬಿಟ್ಟಿದೆ. ಸದ್ಯ 1 ವಾರದಿಂದ ಮಳೆ ಬರ್ತಿರುವಂತಹ ಕಾರಣ ತರಕಾರಿ ಕಡಿಮೆ ಬರ್ತಾ ಇದೆ. ಹೀಗಾಗಿ ಇಂದು ತರಕಾರಿಗಳ ಬೆಲೆ ಏರಿಕೆಯಾಗಿದ್ದು, ನಾಳೆ ಕೂಡ ತರಕಾರಿ ಬೆಲೆ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ವ್ಯಾಪಾರಸ್ಥರು ತಿಳಿಸಿದ್ದಾರೆ. ತರಕಾರಿ ಬೆಲೆ ಹೇಗಿದೆ ಅಂತ ನೋಡೋದಾದ್ರೆ, ನಾಟಿ ಬೀನ್ಸ್ 400 ರೂಪಾಯಿ, ಟೊಮೆಟೊ 20 ರೂಪಾಯಿ, ಬಿಳಿ ಬದನೆ 80 ರೂಪಾಯಿ, ಮೆಣಸಿನಕಾಯಿ 120 ರೂಪಾಯಿ, ನುಗ್ಗೆಕಾಯಿ ಕೆಜಿಗೆ 160 ರೂಪಾಯಿ ಹಾಗೂ ಒಂದಕ್ಕೆ 20 ರೂಪಾಯಿ, ಊಟಿ ಕ್ಯಾರೆಟ್ 80 ರೂಪಾಯಿ, ನವಿಲ್ಕೋಸು 60 ರೂಪಾಯಿ, ಮೂಲಂಗಿ 30 ರೂಪಾಯಿ, ಹೀರೆಕಾಯಿ 40 ರೂಪಾಯಿ, ಆಲೂಗಡ್ಡೆ 40 ರೂಪಾಯಿ, ಈರುಳ್ಳಿ 50, ಕ್ಯಾಪ್ಸಿಕಮ್ 50, ಹಾಗಲಕಾಯಿ 60, ಕೊತ್ತಂಬರಿ ಸೊಪ್ಪಿನ ಕಟ್ಟು 40, ಶುಂಠಿ 200, ಬೆಳ್ಳುಳ್ಳಿ 350, ಪಾಲಕ್ 46, ಪುದೀನಾ 92, ನಾಟಿ ಬಟಾಣಿ 426, ಫಾರಂ ಬಟಾಣಿ 200 ರೂಪಾಯಿಗೆ ಇದೆ. ತರಕಾರಿಗಳ ಜೊತೆಗೆ ಹಣ್ಣಿನ ಬೆಲೆಯೂ ಕೂಡ ಏರಿಕೆಯಾಗಿದ್ದು, ಸೇಬು, ದಾಳಿಂಬೆ, ದ್ರಾಕ್ಷಿಯ ಬೆಲೆ ಕೂಡ ಕೊಂಚ ಏರಿಕೆಯಾಗಿದೆ. ಹಣ್ಣುಗಳ ಬೆಲೆ ಸೇಬು 300 ರೂಪಾಯಿ, ದ್ರಾಕ್ಷಿ 350 ರೂಪಾಯಿ, ಮೋಸಂಬಿ 160 ರೂಪಾಯಿ, ಸಪೋಟ 250, ಡ್ರ್ಯಾಗನ್ ಫ್ರೂಟ್ 250, ಬಟರ್ ಫ್ರೂಟ್ 300, ಏಲಕ್ಕಿ ಬಾಳೆಹಣ್ಣು 140 ರೂಪಾಯಿ, ಪಪ್ಪಾಯ 60 ರೂಪಾಯಿ, ಕಲ್ಲಂಗಡಿ 60 ರೂಪಾಯಿ, ಅನಾನಸ್ 130 ರೂಪಾಯಿ, ಕಿವಿ ಫ್ರೂಟ್ಸ್ 170 ರೂಪಾಯಿ, ಕಿತ್ತಳೆ 270 ರೂಪಾಯಿ, ದಾಳಿಂಬೆ 160 ರೂಪಾಯಿ ಇದೆ. ಈ ಬೆಲೆ ನೋಡಿ ಗ್ರಾಹಕರು ಶಾಕ್ ಆಗ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹೆಣ್ಣು ಮಕ್ಕಳಿಗೆ ವಿಶೇಷ. ಈ ಹಬ್ಬವನ್ನ ಪ್ರತಿ ವರ್ಷ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಈ ವರ್ಷವೂ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಹೀಗಾಗಿ ಹಬ್ಬಕ್ಕೆ ತರಕಾರಿ, ಹೂ ಹಣ್ಣುಗಳನ್ನ ಖರೀದಿ ಮಾಡಲು ಬಂದಿದ್ದಾರೆ. ಆದ್ರೆ ಬೆಲೆ ಕೇಳಿಯೇ ಸುಸ್ತಾಗಿದ್ದಾರೆ ಅಂತ ಗ್ರಾಹಕರು ಹೇಳಿದ್ದಾರೆ. ಒಟ್ನಲ್ಲಿ ತರಕಾರಿಗಳ ಬೆಲೆ ಶುಕ್ರವಾರ ಮತ್ತಷ್ಟು ದುಬಾರಿಯಾಗಲಿದ್ದು, ಹಬ್ಬದ ಖುಷಿಯಲ್ಲಿರುವಂತಹ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವುದಂತೂ ಖಚಿತವಾಗಿದೆ.